ಅಲ್ಲಿರುವಂಥ ಮುಸಲ್ಮಾನರು ಟೂರಿಸಮಿಗೋಸ್ಕರ ಸಪೋರ್ಟ್ ಮಾಡ್ತಾರೆ ಅನ್ನೋದಾದರೆ ಅಲ್ಲಿ ಹೋಗ್ಬಿಟ್ಟು ನಿಮಗೆ ದಲ್ಲೇಕ್ ಹತ್ರ ಹೋದರೆ ಅಲ್ಲಿ ಮಸಾಲ ಪೂರಿ ಮಾಡೋರನ್ನೇ ಬಂದು ಹೆಕ್ಕಿ ಹೊಡಿತಾರೆ. ಒಬ್ಬರಾರು ಖಂಡಿಸಿದ್ರೇನ್ರಿ? ಒಂದು ಪ್ರೊಟೆಸ್ಟ್ ಮಾರ್ಚ್ಗಳಾಗುತ್ತಾ ಅಲ್ಲಿ ಅವ್ರ ಮನಸ್ಥಿತಿನೇ ಬೇರೆ ಇದೆ. ಯಾವ ದೇಶದಲ್ಲಿ ನೋಡಿ, ಯುರೋಪ್ನಲ್ಲಿ ಆಶ್ರಯ ಕೇಳ್ಕೊಂಡು ಹೋಗ್ತಾರೆ, ಕೊನೆಗೆ ಯುರೋಪಿಯನ್ಸಿಗೆ ಹೊಡಿತಾರೆ. ಇವತ್ತು ಫ್ರಾನ್ಸ್ ಸ್ಥಿತಿ ಏನಾಗಿದೆ? ಅಲ್ಲಿರುವಂಥವ್ರು ಈಗ ಮ್ಯಾಕ್ರಾನ್ಗೂ ಇನ್ನೂ ಬುದ್ಧಿ ಬಂದಿಲ್ಲ. ಅಲ್ಲಿ ಅವರು ಆಶ್ರಯ ಕೊಟ್ಟಾದ್ಮೇಲೆ ಇವತ್ತು ಫ್ರಾನ್ಸ್ನಲ್ಲಿ ಐಫೆಲ್ ಟವರ್ ಎದುರುಗಡೆ ಬಂದು ದನ ಕಡಿದು ಬೇಯಿಸ್ತಾ ಇದ್ದಾರೆ. ಇದು ನೋಡ್ರೆ ಅವರಿಗೂ ಯುರೋಪಿಗೂ ಇಸ್ಲಾಮಿಗೂ ಸಂಬಂಧನೇ ಇಲ್ಲ. ಆಶ್ರಯ ಕೊಟ್ಟವ್ರನ್ನೇ ಮುಗಿಸಾಕೊಟ್ಟಿರೋವಂಥ ಮನಸ್ಥಿತಿ. ಇಂಥವ್ರಿಗೆ ನಿಮಗೆ ಯಾವ ವ್ಯಾಪಾರ ವಹಿವಾಟು ಯಾವುದು ಮುಖ್ಯವಾಗಲ್ಲ. ಅಂಬೇಡ್ಕರ್ ಅವರನ್ನು ಇವತ್ತಾದ್ರೂ ಕೂಡ ಈ ದೇಶ ಕಂಡ ಅತ್ಯಂತ ಪ್ರಬುದ್ಧ ವ್ಯಕ್ತಿ. ಅವರ ಹೇಳಿರುವಂಥ ಮಾತುಗಳಲ್ಲಿ ಜ್ಞಾನದ ದಿಗ್ದರ್ಶನ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಹೆಡೆಮುರಿ ಕಟ್ಟುವಂಥದ್ದು ಒಂದೇ ಉಪಾಯ, ಹಿಂದೂಗಳು ಒಗ್ಗಟ್ಟಾಗಿರುವಂಥದ್ದು ಅದಕ್ಕಿಂತ ದೊಡ್ಡ ಉಪಾಯ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು.